ಲಿಂಗಾಯತರ ಹೆಸರಿನಲ್ಲಿ ರಾಜಕೀಯ ಬೇಡ, ಜೆಡಿಎಸ್ ತೀವ್ರ ಆಕ್ಷೇಪ. ಜಾತಿ ದ್ವೇಷ ರಾಜಕೀಯ ಕೈಬಿಟ್ಟು ಅಭಿವೃದ್ಧಿಗೆ ಆದ್ಯತೆ ನೀಡಲು ಕರೆ. ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ಮುಖಂಡರ ಕಟು ಸಂದೇಶ. ಅಫಜಲ್ಪುರದಲ್ಲಿ ಜಾತಿ ರಾಜಕೀಯ ಆರೋಪದ ಹಿನ್ನೆಲೆ ರಾಜಕೀಯ ಕಾದಾಟ. ಅಫಜಲ್ಪುರ ತಾಲೂಕಿನ ಜಾತಿ ರಾಜಕೀಯದ ಆರೋಪದ ಹಿನ್ನೆಲೆಯಲ್ಲಿ ಜನತಾದಳ ಮುಖಂಡರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಶಿವಕುಮಾರ್ ನಾಟಿಕಾರ್ ವಿರುದ್ಧ ಲಿಂಗಾಯತರನ್ನ ಎತ್ತಿಕಟ್ಟುವ ಪ್ರಯತ್ನವನ್ನ ಎಂವೈ ಪಾಟೀಲ್ ಅವರ ಬೆಂಬಲಿಗರು ತಕ್ಷಣ ನಿಲ್ಲಿಸಬೇಕು ಎಂದು ಆಗ್ರಹಿಸಿದರು. ನಗರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜೆಡಿಎಸ್ ಮುಖಂಡರು, ನಾಟಿಕಾರ್ ಅವರು ಯಾವುದೇ ಜಾತಿ ಆಧಾರಿತ ಹೇಳಿಕೆ ನೀಡಿಲ್ಲ. ಆದರೆ ಕೆಲ ಕಾಂಗ್ರೆಸ್ ನಾಯಕರು ಉದ್ದೇಶಪೂರ್ವಕವಾಗಿ ಜಾತಿ ಭಾವನೆ ಕೆರಳಿಸುವ ರಾಜಕೀಯ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು. ಶಾಸಕರು ಹಾಗೂ ಅವರ ಬೆಂಬಲಿಗರು ದಾಖಲೆ ಸಮೇತ ಸಾರ್ವಜನಿಕ ವೇದಿಕೆಯಲ್ಲಿ ಚರ್ಚೆಗೆ ಬರಲಿ, ನಾವು ಸಿದ್ಧ ಎಂದು ಅವರು ಸವಾಲ್ ಹಾಕಿದ್ರು. ಒಂದು ಸಣ್ಣ ವಿಷಯ, ಎಷ್ಟೊಂದು ಶಾಸಕರು ಮತ್ತು ಶಾಸಕರ ಪುತ್ರರು ಎಷ್ಟು ಕೀಳುಮಟ್ಟದ ರಾಜಕೀಯ ಮಾಡ್ತಾರೆ ಅಫಜಲ್ಪುರ ತಾಲೂಕಿನಾಗ ಅಂತೇಳಿ ಒಂದು ತಾಜಾ ಉದಾಹರಣೆ ನಾವು ನಿನ್ನೆ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಿಮಗೆಲ್ಲರಿಗೂ ಒಂದು ಸ್ಥಳವನ್ನು ನಿಗದಿ ಮಾಡಿದ್ವಿ. ನಾವು ಪತ್ರಿಕಾಗೋಷ್ಠಿಯನ್ನು ಪ್ರವಾಸಿ ಮಂದಿರದಲ್ಲಿ ಕರಿತೀವಿ ನಾಳೆ ಬೆಳಗ್ಗೆ ಅಂತೇಳಿ ನಿಮಗೆ ಸಮಯವನ್ನು ಮತ್ತು ಸ್ಥಳವನ್ನು ಹೇಳಿದ್ವಿ. ಅಲ್ಲೇ ಪತ್ರಿಕಾಗೋಷ್ಠಿ ಮಾಡಬೇಕು IB ಒಳಗೆ ಅಂಥೇಳಿ ನಾವು ಹೇಳಿದ್ವಿ ನಿಮಗೆ. ಆದರೆ ಇವತ್ತು ಅಧಿಕಾರಿಗಳು ಫೋನ್ ಹಚ್ಚಿ ನಮಗೆ ಹೇಳ್ತಾರೆ ಅಲ್ಲಿ ಪತ್ರಿಕಾಗೋಷ್ಠಿ ನಾಟ್ ಅಲೌಡ್, ಪತ್ರಿಕಾಗೋಷ್ಠಿ ನಿಷೇಧಿಸಲಾಗಿದೆ, ನೀವು ಪತ್ರಿಕಾಗೋಷ್ಠಿ ಇಲ್ಲಿ ಮಾಡಪ್ಪಲೇ ಇಲ್ಲ, ನೀವು ಬರಬೇಡ್ರಿ ಅಂತ ಹೇಳ್ತಾರೆ ನಮಗೆ. ಅಂದರೆ ಇಷ್ಟು ವರ್ಷ ಆಯಿತು ನೀವು ಪತ್ರಿಕಾ ಮಾಧ್ಯಮದವ್ರು ಇದ್ದೀರಿ, ಇಷ್ಟು ವರ್ಷ ಆಯ್ತು ನೀವು ಯಾವ ಪತ್ರಿಕಾಗೋಷ್ಠಿಯಲ್ಲಿ ಮಾಡಿಲ್ಲ, ಪ್ರೆಸ್ ಮೀಟೇ ಮಾಡಿಲ್ಲ ನೀವು IB ಒಳಗೆ. ಎಲ್ಲ ಪ್ರತಿಯೊಂದು ಸಮುದಾಯ ಪ್ರತಿಯೊಂದು ಪಕ್ಷ ಇವತ್ತು ಶಾಸಕರು ಮಾಜಿ ಶಾಸಕರು ಯಾರೇ ಬಂದರೂ ಪ್ರವಾಸಿ ಮಂದಿರದೊಳಗೆ ಪತ್ರಿಕಾಗೋಷ್ಠಿ ಮಾಡ್ತಾರೆ. ಆದ್ರೆ ನಮಗೆ ಮಾತ್ರ ಇವತ್ತು ನಾಟ್ ಅಲೌಡ್ ಅಂತ ಹೇಳ್ಬಿಟ್ಟರು. ಅಲ್ಲಿ ಪತ್ರಿಕಾಗೋಷ್ಠಿ ನಿಷೇಧಿಸಲಾಗಿದೆ, ದಯವಿಟ್ಟು ತಾವು ಬರಬೇಡ್ರಿ ಅಂತ ಹೇಳ್ತಾರೆ. ನೋಡ್ರಿ ಎಷ್ಟೊಂದು ದ್ವೇಷದ ರಾಜಕಾರಣ ಮಾಡ್ತಾರೆ, ಎಷ್ಟೊಂದು ಕೀಳುಮಟ್ಟದ ರಾಜಕಾರಣ ಮಾಡ್ತಾರೆ ಇವರು ಅಂತೇಳಿ ತಾಜಾ ಉದಾಹರಣೆ ಇವತ್ತು ಬೆಳಿಗ್ಗೆನೇ ಅಲ್ಲ. ಇಷ್ಟೊಂದು ಕೀಳುಮಟ್ಟದ ರಾಜಕೀಯ ಈ ಅಫಜಲ್ಪುರ ತಾಲೂಕಿನಲ್ಲಿ ಮಾಡಿ ನೀವು ಏನು ಸಾಧಿಸ್ತೀರೋ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇಷ್ಟು ಕೀಳುಮಟ್ಟದ ರಾಜಕೀಯ ತಾವು ಮಾಡಬಾಡ್ರಿ ಅಂತೇಳಿ ನಾವು ಶಾಸಕರಿಗೆ ಮತ್ತು ಶಾಸಕರ ಸುಪುತ್ರರಿಗೆ ನಾವು ಕೇಳ್ಕೊಳ್ತೀವಿ. ನಾವು ಇವತ್ತು ನಿಮ್ಗೆ ಸವಾಲು ಹಾಕಿದೀವಿ, ಬರ್ತೀವಿ ಅಂತೇಳಿ ಬರ್ರಿ. ನೀವು ನಾಳೆನೇ ಪ್ರೆಸ್ ಮೀಟ್ ಮಾಡ್ರಿ, ಜಾಗ ನಿಗದಿ ಮಾಡ್ರಿ, ಸಮಯ ನಿಗದಿ ಮಾಡ್ರಿ, ಡೇಟ್ ನಿಗದಿ ಮಾಡ್ರಿ. ಬಸವೇಶ್ವರ ಸರ್ಕಲ್ ಅಂದ್ರೆ ಬಸವೇಶ್ವರ ಸರ್ಕಲ್ನಾಗ ಮಾಡಮು, ಓಪನ್ ಚರ್ಚೆ ಬಹಿರಂಗ. ಅಂಬೇಡ್ಕರ್ ಸರ್ಕಲ್ ಅಂದ್ರೆ ಅಂಬೇಡ್ಕರ್ ಸರ್ಕಲ್ನಾಗ ಮಾಡಮು. ಎಲ್ಲಿನೂ ಬೇಡ್ರಿ, ಎಲ್ಲಿನೂ ಚರ್ಚೆನೇ ಮಾಡೋದು ಬೇಡ, ಸ್ಪಾಟಿಗೆ ಹೋಗಮ್ ವಿತ್ ನಿಮ್ಮ ಎಲ್ಲ ಮೀಡಿಯಾದವ್ರ ಜೊತೆ ಹೋಗಮ್. ನೀವು ನಿಮ್ಮ ಬ್ರಹ್ಮಾಂಡ ಭ್ರಷ್ಟಾಚಾರ ಎಲ್ಲೆಲ್ಲಿ ಏನೇನು ಮಾಡಿರೋ ತಮಗೆಲ್ಲ ಗೊತ್ತದ, ನಮ್ಮಲ್ಲಿ ದಾಖಲಾತಿಗಳವ. ನೀವು KRIDL ನಲ್ಲಿ ಎಷ್ಟು ಭ್ರಷ್ಟಾಚಾರ ಮಾಡಿರಿ, ಅಲ್ಲಿ ಸ್ಪಾಟಿಗೆ ಹೋಗಮ್ಮು, ನಾವು ಬರ್ತೀವಿ. ನೀವು MY ಪಾಟೀಲ್ರು ಅವ್ರ ಸುಪುತ್ರರಿಗೆ ಕರ್ಕೊಂಬಂದ್ರೆ ನಮ್ಮ ನಾಯಕರಿಗೆ ಕರ್ಕೊಂಡು ಬರ್ತೀವಿ, ನಾಟಿಕರ್ ಅವ್ರಿಗೆ. ಇಲ್ಲ ಅಂದ್ರೆ ಅವರು ಅವಶ್ಯಕತೆ ಇಲ್ಲ ಅಂದ್ರೆ ನಮ್ಮವರಿಗೂ ಬಿಟ್ಟು ನಾವೇ ಬರ್ತೀವಿ. ಅಕ್ರಮ ಮರಳು ಮಾಫಿಯಾ ಮತ್ತು ಬೇನಾಮಿ ಆಸ್ತಿ ವಿಷಯಗಳನ್ನು ಉಲ್ಲೇಖಿಸಿದ ಅವರು, ಚುನಾವಣೆಯ ಸಮಯದಲ್ಲಿ ಘೋಷಿಸಿದ ಆಸ್ತಿಗಿಂತ ಹೆಚ್ಚುವರಿ ಆಸ್ತಿ ಹೇಗೆ ಸಂಗ್ರಹವಾಗಿದೆ ಎಂಬುದು ಕುರಿತು ಸ್ಪಷ್ಟನೆ ನೀಡಬೇಕು ಎಂದು ಪ್ರಶ್ನಿಸಿದರು. ಒಂದೇ ಒಂದು ಅಕ್ರಮ ಮಾಡಿದ್ದು ಇಲ್ಲಿವರೆಗೂ, ಒಂದೇ ಒಂದು ಅಕ್ರಮ ಮಾಡಿದ್ದು ಯಾವುದು ದಾಖಲೆ ಇದೆ ನಿಮ್ಮ ಹತ್ರ? ಯಾವುದೂ ದಾಖಲೆ ಇಲ್ಲ. ಯಾಕಂತಂದ್ರೆ ಶಿವಕುಮಾರ್ ಯಾವತ್ತೂ ಈ ಹೋರಾಟದ ಜೀವನದಾಗ ಧುಮುಕಿದ್ದಾರೋ ಅವ್ರ ಜೊತೆ ಯಾವತ್ತೂ ನಾವು ಇದ್ದವರಿದ್ದೀವಿ. ಅವರೆಲ್ಲೂ ಕೂಡ ಇಲ್ಲಿವರೆಗೂ ಕಪ್ಪು ಚುಕ್ಕೆ ಇರಲಾರ್ದಂಥ ಒಬ್ಬ ವ್ಯಕ್ತಿನ ಕಪ್ಪು ಚುಕ್ಕೆ ಹೆಂಗೆ ಇಡಬೇಕನ್ನಂಥದ್ದೇ ನಿಮ್ಮದೊಂದು ಪ್ಲ್ಯಾನ್ ರೆಡಿ ಮಾಡ್ಲಾಗತ್ತೀರಿ ನೀವು. ಒಟ್ಟ ಶಿವಕುಮಾರ್ ನಾಟಿಕರ್ ಅವರಿಗೆ ಅಲ್ಲಿ ಅಕ್ರಮ ಮರುಳುಗಾರಿಕೆ ಮಾಡ್ಲಾಗತ್ತಾರತ್ತೀರಿ, ಅಲ್ಲಿ ಅವ್ರ ಜನನೇ ಅದ. ಅಕ್ರಮ ಮರಳು ಮಾಡ್ಲಿಕ್ಕೆ ಅವ್ರ ಜನನೇ ಅದ. ಇಲ್ಲಿ ತನ ಅವ್ರು ಯಾವಾದರೆ ಒಂದು ಸಾಕ್ಷಿ ನಿಮ್ಮ ಹತ್ರ ಅದ ಅವ್ರ ಅಕ್ರಮ ಮರಳು ಮಾಫಿಯಾ ಮಾಡಿದ್ದು? ಇಲ್ಲ. ಯಾಕಂದ್ರೆ ನಾನು ಒಬ್ಬ ಭೀಮಾ ತೀರದ ನದಿ ನಮ್ಮ ಮಣೂರು ಗ್ರಾಮದ, ಅಲ್ಲಿನೂ ಅಕ್ರಮ ಮಾಡ್ಲಿಕ್ಕೆ ನಿಮ್ಮ ಕುಮ್ಮಕ್ಕದಿಂದ ಅಕ್ರಮ ಮಾಡೋರು ಅದಾರ. ಅಲ್ಲಿ ನೀವೇ ಆಡಳಿತದಾಗಿದ್ದೀರಿ, MLA ನೀವೇ ಇದ್ದೀರಿ, ನಿಮ್ಮ ಸರ್ಕಾರನೇ ಅದ, ತನಿಖೆ ಮಾಡ್ರಿ. ಅಕ್ರಮ ಇತ್ತಂದ್ರೆ ಅವ್ರು ಜೈಲಿಗೆ ಹೋಗ್ತಾರೋ, ಅಕ್ರಮ ಇರಲಿಲ್ಲ ಅಂತಂದ್ರೆ ನಿಮ್ಮೂ ಅಕ್ರಮ ಎಷ್ಟವ, ನೀವು ಜೈಲಿಗೆ ಹೋಗ್ತಿರತ್ತಂತ ಹೇಳಿದ್ದು ಅವ್ರ ವಾಕ್ಯ ಅದ. ಅದಾದಮೇಲೆ ಆಗಿದ್ದು
ಈ ರೋಡ್ ಬಗ್ಗೆ ಮಾತಾಡಿದ್ರಿ. ರೋಡ್ ಆಗಿದ್ದು ಗುಲ್ಬರ್ಗ ರೋಡ್ ನಾವು ಡೆವಲಪ್ಮೆಂಟ್ NH ಹೈವೇ ಮಾಡಿದ್ದೀವಿ ಅಂತ. NH ಹೈವೇ ನೀವು ಮಾಡಿದ್ದಲ್ಲ, ಉಪವಾಸ ಸತ್ಯಾಗ್ರಹ ಶಿವಕುಮಾರ್ ನಾಟಿಕರ್ ಅವರು ಕೂತಿದ್ದು ಉಪವಾಸ ಸತ್ಯಾಗ್ರಹ ಈ ಗುಲ್ಬರ್ಗ ಟು ಹೊಸೂರು ರೋಡ್ ಆಗ್ಬೇಕಂತಂದ ಪಾದಯಾತ್ರೆ ಮಾಡಿದ್ದು ಶಿವಕುಮಾರ್ ನಾಟಿಕರ್ ಅವರು. ಎಷ್ಟೋ 100 ಕಿಲೋಮೀಟರ್ವರೆಗೂ ಪಾದಯಾತ್ರೆ ಯಾವುದಕ್ಕೋಸ್ಕರ ಮಾಡಿದ್ರು? ರೋಡ್ ಆಗಲಿ ಅಂತಕ್ಕಂಥದ್ದು ಉದ್ದೇಶ ಇಟ್ಕೊಂಡು ಅವ್ರು ಮಾಡಿದ್ದು, ನೀವು ಮಾಡಿದ್ದಲ್ಲದು. ಜಾತಿ ದ್ವೇಷದ ರಾಜಕೀಯನ ಕೈಬಿಟ್ಟು ತಾಲೂಕು ಅಭಿವೃದ್ಧಿಗೆ ಆದ್ಯತೆ ನೀಡಬೇಕು ಎಂದು ಜೆಡಿಎಸ್ ಮುಖಂಡರು ಆಗ್ರಹಿಸಿದರು. ಇದು ಪ್ರಜಾಪ್ರಭುತ್ವ. ಪ್ರಜೆಗಳಿಂದ ಮತಗಳನ್ನು ತೆಗೆದುಕೊಂಡಂಥ ಆಗಿ ಶಾಸಕರಾದಂಥವ್ರಿಗೆ ಪ್ರತಿಯೊಬ್ಬ ಪ್ರಜೆ ಪ್ರಶ್ನೆ ಮಾಡುವ ಹಕ್ಕು ಸಂವಿಧಾನದ ಅಡಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಅವರು ಮಾಡಿದಂಥ ಕೆಲಸಗಳನ್ನು ಹಗರಣಗಳಾಗಿವೆ, ಸರಿಯಾಗಿ ಆಗಿಲ್ಲ ಅಂಥೇಳಿ ಪ್ರಶ್ನೆ ಮಾಡಿದರೆ ನೀವು ಜಾತಿ ಮಾಡ್ತಾ ಇದ್ದೀರಿ, ನಮಗೆ ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅಂಥೇಳಿ ಹೇಳಿದ್ರು. ಒಂದು ವೇಳೆ ನಾವು ಅವ್ರಿಗೆ ಟಾರ್ಗೆಟ್ ಮಾಡಿದ್ರೆ, ಶಿವಕುಮಾರ್ ಅವ್ರು ನಾವು ಟಾರ್ಗೆಟ್ ಮಾಡಿದ್ರೆ, ಅವತ್ತು 2008, 13, 18ಕ್ಕೆ ಅವ್ರು ಸಪೋರ್ಟ್ ಮಾಡೋ ಅವಶ್ಯಕತೆ ಬರ್ತಿದ್ದಿಲ್ಲ. ಒಂದೇ ಒಂದು ಚುನಾವಣೆಯೂ ಅವ್ರ ಗುತ್ತೇದಾರಿಗೆ ಸಪೋರ್ಟ್ ಮಾಡಿಲ್ಲ. MY ಪಾಟೀಲ್ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ಅದನ್ನೆಲ್ಲ ಮರೆತು ಇವತ್ತು ಈ ಬಾಲಿಶ ಥರದ ಉತ್ತರ ಕೊಡ್ತಾರಲ್ಲ, ಅದಕ್ಕೆ ಬೇಜಾರಾಗ್ತದೆ. ನೀವು ಅಧಿಕಾರದಲ್ಲಿದ್ದೀರಿ, ಇವತ್ತು ನೀವು ಶರಣು ಕುಂಬಾರ್ ಅವ್ರು ಮಾತು ಹೇಳ್ತಾರೆ, ಅವ್ರು ಯಾರು ಕೇಳಕ್ಕ? ಇದೆಲ್ಲ ಕೇಳಕ್ಕೆ ಅವ್ರು ಯಾರು? ಪ್ರಜೆಗಳ ಕೇಳಿ ಅಂದ್ರೆ ಅವ್ರು ಯಾರು ಕೇಳಕ್ಕಂದ್ರೆ ಒಂದು ಎಂಥ ಹಾಸ್ಯಾಸ್ಪದ ವಿಷಯ ಅಂದ್ರೆ, ಇವತ್ತು ನರೇಂದ್ರ ಮೋದಿಜಿಯವರನ್ನು ಖರ್ಗೆ ಸಾಹೇಬ್ರು ಕ್ವಶನ್ ಮಾಡ್ತಾ ಇದ್ದಾರೆ. ಅವ್ರು ಯಾರು ಕೇಳಕ್ಕಂದ್ರೆ ಅವ್ರು ವಿರೋಧ ಪಕ್ಷದಲ್ಲಿದ್ದಾರೆ, ಅವ್ರು ಕೇಳ್ತಾರೆ, ಹಕ್ಕದ ಅವ್ರದ್ದು. ಇಲ್ಲಿ ವಿರೋಧ ಪಕ್ಷದಾಗ ನಾವು ಇದ್ದೀವಿ, ನಾವು ಕೇಳ್ತೀವಿ. ಈ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಸಿಂಗೆ ಸೇರಿದಂತೆ ರಾಜು ಉಕ್ಕಲಿ, ಮರೆಪ್ಪ ಜಮಾದಾರ, ಸಿದ್ದು ನ್ಯಾವನೂರು, ಅಮೂಲ್ ಮೋರೆ ಮತ್ತಿತರರು ಗಣ್ಯರು ಉಪಸ್ಥಿತರಿದ್ದರು.